ಮಹಿಳೆ ಭೇಟಿಗೆ ಬಂದವನಿಗೆ ಟ್ರ್ಯಾಪ್ ಮಾಡಲಾಗಿದೆ. ಮೂವರಿಂದ ಹಲ್ಲೆ ಕೂಡ ನಡೆಸಲಾಗಿದೆ. ಹಲ್ಲೆ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ಮೂವರು ಯುವಕರು. ಹನಿ ಟ್ರ್ಯಾಪ್ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಮಹಿಳೆಗೆ ಭೇಟಿ ಮಾಡಲಿಕ್ಕೋಸ್ಕರ ಬಂದವನಿಗೆ ಟ್ರ್ಯಾಪ್ ಮಾಡಲಾಗಿದೆ. ಮೂವರಿಂದ ಹಲ್ಲೆ ಕೂಡ ನಡೆಸಲಾಗಿದೆ. ಹಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ. ಬೇಡಿಕೆ ಇಟ್ಟಿದ್ರು ಮೂವರು ಯುವಕರು. ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಮಡಿಕೇರಿಯಲ್ಲಿ ಈಗ ಘಟನೆ ಆಗಿದೆ. ಮದ್ದೂರಿನ ಯುವಕ ಮಹಾದೇವನಿಗೆ ಮೂವರಿಂದ ಹಲ್ಲೆ ನಡೆಸಲಾಗಿದೆ. ಎಸ್ಕೇಪ್ ಆಗಿ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾನೆ ಮದ್ದೂರಿನ ಯುವಕ ಮಹಾದೇವ್. ನೋಡಿ, ಇದು ಆ ಮಹಿಳೆಯ ಭೇಟಿಗೋಸ್ಕರ ಬಂದಿದ್ದ ಯುವಕ, ಒಬ್ಬ ಮದ್ದೂರಿನ ಯುವಕ. ಆತನ ಹೆಸರು ಮಹಾದೇವ್. ಏಕಾಏಕಿ ಆತ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಮೂವರು ನೋಡಿ, ಆತ ಓಡ್ತಾ ಇರುವಂಥ ದೃಶ್ಯ ಲಭ್ಯ ಆಗಿದೆ ನ್ಯೂಸ್ ಫಸ್ಟ್ಗೆ. ಮೂವರು ಯುವಕರು ಬಂದು ಏಕಾಏಕಿ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಬಟ್ ಆತ ಅಲ್ಲಿಂದ ಕಾಲು ಕಿತ್ತಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಟ್ರ್ಯಾಪ್ ಮಾಡಿದ್ರು ಮೂವರು ಯುವಕರು. ನೋಡಿ, ಅವರೆಲ್ಲ ಇವಾಗ ಆಟೋ ಹತ್ತಿ ಹೋಗ್ತಾ ಇದ್ದಾರೆ. ಮಹಿಳೆಯ ಭೇಟಿಗೆ ಬಂದಿದ್ದಂಥ ಯುವಕ ಮಹಿಳೆಯ ಮನೆಯಿಂದ ಓಡ್ ಹೋಗಿದ್ದಾನೆ. ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ, ದೂರನ್ನ ಕೂಡ ದಾಖಲಿಸಿದ್ದಾನೆ. ಈಗ ಮದ್ದೂರಿನ ಯುವಕ ಮಹಾದೇವ್. ಮಡಿಕೇರಿಯ ಮಂಗಳ ನಗರದಲ್ಲಿ ಆಗಿರುವಂಥ ಘಟನೆ ಇದು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ಮಡಿಕೇರಿಯ ಮಂಗಳ ನಗರದಲ್ಲಿ ಆಗಿರುವಂಥ ಘಟನೆ ಇದು. ನೋಡ್ತಾ ಇದೀವಿ, ಆ ಯುವಕ ಪೊಲೀಸರ ಮುಂದೆ ಕೂಡ ಹೋಗಿರುವಂಥದ್ದು. ಆ್ಯಕ್ಚುಲ್ ಆಗಿ ಆಗಿದ್ದು ಯಾವಾಗ, ಇದು ಏನಂತೆ ಪ್ರಕರಣ? ಪ್ರಜ್ವಲ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆ್ಯಕ್ಚುಲ್ ಆಗಿ ಮೂವರು ಯುವಕರು ಬಂದು ಏಕಾಏಕಿ ಈ ವ್ಯಕ್ತಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮದ್ದೂರಿನ ಮಹಾದೇವ್ ಈತ ಮಡಿಕೇರಿಗೆ ಬಂದಿದ್ದ. ಮಂಗಳಾನಗರದಲ್ಲಿ ಇದ್ದಂಥ ಯುವತಿಯನ್ನು ಭೇಟಿ ಮಾಡಲಿಕ್ಕೆ, ಮಹಿಳೆಯನ್ನು ಭೇಟಿ ಮಾಡಲಿಕ್ಕೆ. ಆ ಸಮಯದಲ್ಲಿ ಮೂವರು ಯುವಕರ ಗುಂಪು ಬಂದು ಈತನ ಮೇಲೆ ಹಲ್ಲೆ ನಡೆಸಿದೆ. ಆತ ನೋಡ್ತಾ ಇದ್ದೀವಿ, ಅರೆವಸ್ತ್ರಧಾರಿಯಾಗಿ ಅಲ್ಲಿಂದ ಕಾಲು ಕಿತ್ತಿದ್ದಾನೆ ಮನೆಯಿಂದ. ಆತ ಓಡಿ ಹೋಗಿದ್ದಾನೆ ತಪ್ಪಿಸ್ಕೊಂಡು. ಮೂವರು ಯುವಕರಿಂದ ಆತನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಪೊಲೀಸ್ ಠಾಣೆಗೆ ಬಂದು ಆತ ಕಂಪ್ಲೇಂಟನ್ನು ಕೂಡ ನೀಡಿದ್ದಾನೆ ಮೂವರ ವಿರುದ್ಧ. ಇದು ಮಡಿಕೇರಿಯಲ್ಲಿ ಆಗಿರುವಂಥ ಘಟನೆ. ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು ಮೂವರು. ಮಹಾದೇವ್ ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಮದ್ದೂರಿನ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ ಈಗ. ಆಕ್ಚುಲ್ ಆಗಿ ಯಾವಾಗ ಬಂದಿದ್ದ ಈತ? ಎಸ್ ಮಧುಸೂದನ್, ಏನು ಮಡಿಕೇರಿಯಲ್ಲಿ ಒಂದು ಹನಿ ಟ್ರ್ಯಾಪ್ ನ ಶಂಕೆ ಏನು ವ್ಯಕ್ತ ಆಗಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಮದ್ದೂರಿನ ಯುವಕ ಮಹಾದೇವ್ ಅನ್ನೋ ಯುವಕ ಏನಿದ್ದ, ಆತನಿಗೆ ಫೇಸ್ಬುಕ್ ನ ಮೂಲಕ ಒಂದು ಯುವತಿಯ ಪರಿಚಯ ಆಗಿರುತ್ತೆ, ಅಂದ್ರೆ ಒಂದು ಮಹಿಳೆಯ ಪರಿಚಯ ಆಗಿರುತ್ತೆ. ಅವರು ಮಡಿಕೇರಿಯ ಮಂಗಳಾದೇವಿ ನಗರದ ಮೂಲದವರಾಗಿರ್ತಾರೆ. ಅವರನ್ನ ಭೇಟಿ ಮಾಡೋದಕ್ಕೆ ನಿನ್ನೆ ಏನು ಈ ಯುವಕ ಮಹಾದೇವ ಅನ್ನೋಂಥ ಯುವಕ ಏನು ನಿನ್ನೆ ಬಂದಿರ್ತಾನೆ. ಆಗ ನಿನ್ನೆ ಬಂದಿದ್ದಂತ ಸಂದರ್ಭದಲ್ಲಿ ಮೂವರು ಯುವಕರು ಸೇರಿ ಆ ಒಂದು ಮಂಡ್ಯ ಮದ್ದೂರಿನಿಂದ ಬಂದಿದ್ದಂತಹ ಯುವಕನನ್ನ ಟ್ರ್ಯಾಪ್ ಮಾಡಿದ್ದಾರೆ. ಟ್ರ್ಯಾಪ್ ಮಾಡಿ ಅವನನ್ನ ರೂಮ್ ನಲ್ಲಿ ಕೂಡ ಹಾಕಿ ಅವನಿಗೆ ರಾತ್ರಿ ಇಡೀ ಥಳಿಸಿದ್ದಾರೆ. ಜೊತೆಗೆ ಇದೊಂದು ರೀತಿ ಹನಿ ಟ್ರ್ಯಾಪ್ ರೀತಿಯಲ್ಲಿ ಆತನಿಂದ ಹಣವನ್ನ ಪಡ್ಕೊಳ್ಳೋದಕ್ಕೂ ಕೂಡ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಆ ಯುವಕ ಬೆಳ್ಳಂಬೆಳಿಗ್ಗೆ ಅಲ್ಲಿಂದ ತಪ್ಪಿಸ್ಕೊಂಡು ಏನು ರಸ್ತೆಗೆ ಓಡಿ ಬರ್ತಾನೆ. ರಸ್ತೆಗೆ ಓಡಿ ಬಂದಂತಹ ಸಂದರ್ಭದಲ್ಲಿ ಆ ಮೂವರು ಯುವಕರು ಸೇರಿ ಈತನನ್ನ ಆಟೋದಲ್ಲಿ ಕಿಡ್ನಾಪ್ ಮಾಡುವಂತಹ ಪ್ರಯತ್ನ ನಡೆಸಿರ್ತಕ್ಕಂಥದ್ದು. ಆ ದೃಶ್ಯ ಕೂಡ ಅಲ್ಲಿ ಇದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಇನ್ನು ಅಲ್ಲಿಂದಲೂ ಕೂಡ ತಪ್ಪಿಸ್ಕೊಂಡು ಬಂದಂತಹ ಯುವಕ ಓಡೋಡಿ ಮಡಿಕೇರಿ ನಗರ ಪೊಲೀಸ್ ಠಾಣೆಗೆ ಬರ್ತಾನೆ. ಠಾಣೆಗೆ ಬಂದು ಆ ಠಾಣೆಯಲ್ಲಿ ಏನು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈ ಯುವಕನನ್ನ ಸಂತ್ರಸ್ತ ಯುವಕ ಅಂತ ಗುರುತಿಸಿ ಏನು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ಇದೀಗ ಮಡಿಕೇರಿ ನಗರದ ಕೆಲವು ಭಾಗಗಳಲ್ಲಿ ಏನು ಸಿಸಿ ಕ್ಯಾಮೆರಾದಲ್ಲಿ ಆ ವಿಡಿಯೋ ರೆಕಾರ್ಡ್ ಆಗಿದೆ, ಆ ವಿಡಿಯೋವನ್ನು ಆಧರಿಸಿ ಆಟೋ ಮತ್ತು ಆ ಮೂವರು ಯುವಕರು ಯಾರು ಎಂಬ ಬಗ್ಗೆ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣವನ್ನ ನೋಡೋದಾದ್ರೆ ಒಂದು ಮಹಿಳೆಯನ್ನ ಭೇಟಿ ಮಾಡೋದಕ್ಕೆ ಬಂದಂತಹ ಯುವಕರನ್ನ ಇಟ್ಕೊಂಡು ಹನಿ ಟ್ರ್ಯಾಪ್ ಅನ್ನ ಮಾಡಿ ಅವನಿಂದ ಹಣವನ್ನು ವಸೂಲಿ ಮಾಡತಕ್ಕಂಥ ಪ್ರಯತ್ನ ನಡೆದಿದೆ ಅನ್ನೋ ಒಂದು ಶಂಕೆ ಸದ್ಯ ವ್ಯಕ್ತ ಆಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ.